ನಮ್ಮಿಂದ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಫೇಸ್ ಟು ಫೇಸ್. ಇವತ್ತಿನ ಫೇಸ್ ಟು ಫೇಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಮಾಜಿ ಸಚಿವರು, ಬಿಜೆಪಿಯ ಹಿರಿಯ ಮುಖಂಡರು ಆಗಿರುವಂಥ ಸೋಮಣ್ಣವರು. ಸೋಮಣ್ಣವರೇ, ಕಾರ್ಯಕ್ರಮ ತಮಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ನನ್ನ ಮೊದಲನೇ ಪ್ರಶ್ನೆ ಸೋಮಣ್ಣವ್ರಿಗೆ, ಬಿಜೆಪಿಯಲ್ಲಿ ಸೋಮಣ್ಣ ಈಗ ಎಲ್ಲಿದ್ದಾರೆ? ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಆ ರಾಷ್ಟ್ರೀಯ ಪಕ್ಷದಲ್ಲಿ ನಮ್ಮ ಅರ್ಹತೆಯನ್ನು ಪರಿಗಣಿಸಿ ನಾನು ಕರ್ನಾಟಕ ಪ್ರದೇಶ ಭಾರತೀಯ ಜನತಾ ಪಕ್ಷದ ಒಬ್ಬ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೋಮಣ್ಣವರು ಕೆಲಸ ಮಾಡ್ತಾ ಇದ್ದಾರೆ. ಸೋಮಣ್ಣವರು ಜನಗಳು ಸೇರಿಸ್ತಾರೆ. ಸೋಮಣ್ಣವರು ಜನಾನುರಾಗಿ ಎಲ್ಲ ಒಪ್ಪಿಕೊಳ್ಳೋಣ. ಆದರೆ ಎಲ್ಲೋ ಒಂದು ಕಡೆಗೆ ಪಕ್ಷದ ಒಳಗಡೆ ಸೋಮಣ್ಣವ್ರ ಕಾಲೆಳೆಯೋಕ್ಕೆ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಥರದ ಯಾವುದೇ ಉದ್ದೇಶಗಳು ಯಾರಲ್ಲೂ ಇಲ್ಲ, ನಮ್ಮಲ್ಲಿ ಆ ಥರದ್ದು ಇದೂ ಇಲ್ಲ. ಸೋಮಣ್ಣ ಏನು ಯಾವುದೇ ಒಂದು ಆಶಾವಾದಿನೂ ಅಲ್ಲ. ಸೋಮಣ್ಣ ಎಷ್ಟು ಮಟ್ಟಿಗೆ ಮೆಟ್ಟಲನ್ನು ಏರಬೇಕಾಗಿತ್ತು ಏರಾಗಿದೆ. ಇವತ್ತು ತಂದು ತಟಸ್ಥವಾದ ಕೆಲಸ ಕಾರ್ಯಗಳು, ಪಕ್ಷದ ಕೆಲಸ, ಸಾರ್ವಜನಿಕರ ಕೆಲಸ, ನಮ್ಮಿಂದ ಸಾರ್ವಜನಿಕವಾಗಿ ಮತ್ತು ಪಕ್ಷಕ್ಕೆ ಅನುಕೂಲ ಆಗ್ತದೆ ಅಂದರೆ ಅದನ್ನು ಯಾರೂ ಕೂಡ ನನ್ನನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾನೂ ಇಲ್ಲ, ಮಾಡುವ ಯೋಚನೆಯೂ ಕೂಡ ನಮ್ಮ ವರಿಷ್ಠರಲ್ಲಿ ಮುಖಂಡರಲ್ಲಿ ಇಲ್ಲ. ಸೋಮಣ್ಣವ್ರ ಮೆಟ್ಟಲನ್ನು ಏರಿದ್ದಾರೆ ನಿಜ. ಆದರೆ ಸೋಮಣ್ಣವ್ರನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮೇಲಕ್ಕೇರಿದಂಥ ನಾಯಕರು ನಂತರ ಸೋಮಣ್ಣವ್ರನ್ನ ಹೊಡೆದಾಕ್ಬಿಟ್ರು. ನೋಡಿ, ಇವೆಲ್ಲ ಸಹಜ. ಬರೋದಾದರೆ ತಮಗೆ ಸಾಕಷ್ಟು ಗೊತ್ತಿದೆ. ಆ ಥರದ್ದು ಏನೇನೂ ಇಲ್ಲ. ಅವರವ್ರ ಹಣೆ ಬರ, ಅವರವ್ರ ಅದೃಷ್ಟ. ನಾವು ಒಬ್ಬ ನಿಮಿತ್ತ ಮಾತ್ರನೇ ವಿನ ನನ್ನಿಂದಲೇ ಎಲ್ಲವೂ ಆಯಿತು, ನನ್ನಿಂದಲೇ ಬೆಳಗಿದ್ರು ಮೇಲಕ್ಕೆ ಬಂದರು ಅಂತ ಹೇಳ್ತಕ್ಕಂಥ ಒಂದು ಉದ್ದಟತನದ ಪರಮಾವಧಿ ಪ್ರಾಯಶಃ ನಾನು ಮೈಗೂಡಿಸ್ಕೊಂಡಿಲ್ಲ. ನನ್ನಿಂದ ಯಾರಿಗಾರು ಅನುಕೂಲ ಆಗಿದೆ ಅಂದರೆ ದೇವ್ರವ್ರಿಗೆ ಒಳ್ಳೇದು ಮಾಡಲಿ ಅಂತೀವಿ. ಅವರೇನಾದ್ರು ಕೂಡ ನಮ್ಮನ್ನು ಇದು ಮಾಡ್ತಾರೆ ಅಂದರೆ ಅದಕ್ಕೂ ದೇವ್ರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ಅನುಕೂಲ ಮಾಡ್ಕೋತಾರೆ ಸೋಮಣ್ಣವ್ರ ಹತ್ರ. ಆದರೆ ಸೋಮಣ್ಣವ್ರಿಗೆ ಅನಾನುಕೂಲ ಕಲ್ಪಿಸ್ತಾರೆ. ಆಮೇಲೆ ಇವೆಲ್ಲವೂ ಕೂಡ ಮನುಷ್ಯದ ಇದರೊಳಗೆ ರಾಜಕೀಯವಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆನೇ ವಿನ ಇದಕ್ಕೆ ನನಗೇನಂಥದ್ದೇನು ಇದಿಲ್ಲ. ಆದರೆ ನಾನು ಎಲ್ಲವನ್ನೂ ಕೂಡ ಬಲ್ಲವನಾಗಿರೋದ್ರಿಂದ, ಇಂಥ ಎಲ್ಲ ನೋವುಗಳನ್ನು ಕೂಡ ಅನುಭವಿಸಿರೋದ್ರಿಂದ ಇವತ್ತು ನಾನು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ತಲೆನೂ ಕೂಡ ಕೆಲ್ಸ್ಕೊಂಡು. ಸೊ ನೀವೆಲ್ಲ ಬಲ್ಲವರು, ಅದೇ ಎಡವಟ್ಟಾಗಿರೋದು ಪಕ್ಷದಲ್ಲಿ ಅಂತ. ಪಕ್ಷ ಪ್ರಾಯಶಃ ನನಗೆ ಯಾವುದೂ ಎಡವಟ್ಟನ್ನು ಮಾಡಿಲ್ಲ. ಆದ್ದರಿಂದ ನನ್ನ ಕೆಲಸಗಳನ್ನು ನಮಗೇನು ಮಾಡಬೇಕು ಅಂತ ಇದೆ ಎಲ್ಲವೂ ಕೂಡ ಪಕ್ಷದ ಎಲ್ಲ ವರಿಷ್ಠರು ನಮ್ಮ ಜೊತೆಲಿ ಒಂಥರ ಬಾಂಧವ್ಯದ ರೀತಿಯಲ್ಲಿ ಸ್ನೇಹಪರವಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ರೀತಿಯಾದ ಮುಜುಗರ ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಸೋಮಣ್ಣವ್ರನ್ನ ಬಿಟ್ಟರೆ ಸೋಮಣ್ಣ ಬಂದು ತಲೆ ಮೇಲೆ ಕುತ್ಕೋತಾರೆ ಅನ್ನುವಂಥ ಆತಂಕ ನನಗನ್ನಿಸ್ತದೆ. ಆ ಥರದ್ದು ಯಾರಾದರೂ ಇದ್ದರೆ ತಾವೇ ಏನಾದ್ರು ನನಗೆ ಹೇಳಿದ್ರೆ ಅಂಥವ್ರು ಯಾರು ಅಂತ ಇದು ಮಾಡ್ಬೋದು. ಬಟ್ ನನಗೆ ತಿಳಿದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಆ ರೀತಿಯಾದ ಮುಜುಗರ ಆಗ್ತಕ್ಕಂಥ ನಾನು ಯಾರ ತಲೆ ಮೇಲೆ ಕುಳಿತುಕೊಳ್ಳೋನು ಅಲ್ಲ. ನನ್ನ ತಲೆ ಮೇಲೆ ಯಾರು ಕುಳಿತುಕೊಳ್ಳೋಕೆ ಬಂದರೆ ನಾನು ಕೂರಿಸ್ಕೊಳ್ಳೋನು ಅಲ್ಲ. ನನ್ನ ಕೆಲಸ, ನಾನು ಪಕ್ಷದ ಕೆಲಸ, ಇದು ಸಾರ್ವಜನಿಕವಾದ ಕೆಲಸ. ಆದ್ದರಿಂದ ಈ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ. ನಾನು ಈ ಚುನಾವಣೆ ಇದಿಲ್ಲ, ಈ ಚುನಾವಣೆ ಹಿಂದಿನ ಚುನಾವಣೆಗೆ ಹೋಗ್ತೀನಿ. ಸೋಮಣ್ಣವ್ರನ್ನ ಕರ್ಕೊಂಬಂದ್ರಲ್ಲ ಬಿ ಜೆ ಪಿಗೆ, ಹಾರ ತುರಾಯಿ ಹಾಕ್ಕೊಂಡು ಗಂಟಾ ಘೋಷಗಳ ಜೊತೆಗೆ ಕರ್ಕೊಂಬಂದ್ರಲ್ಲ ಸೋಮಣ್ಣವ್ರನ್ನ ಯಾಕೆ ಕರ್ಕೊಂಬಂದರು? ಸೋಮಣ್ಣವ್ರನ್ನ ಯಾಕೆ ಕರ್ಕೊಂಬಂದರು ಅಂದರೆ ಗೊತ್ತಿತ್ತು ಸೋಮಣ್ಣವ್ರಿಂದ ಓಟ್ಗಳಿದೆ ಅಂತ. ಸೋಮಣ್ಣವ್ರನ್ನ ಕರ್ಕೊಂಬಂದ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಗೊತ್ತಿತ್ತು. ಅದೇ ಯೂಸ್ ಮಾಡ್ಕೊಂಡಂಥ ನಾಯಕರು ಸೋಮಣ್ಣವ್ರನ್ನ ಎಲ್ಲಿಟ್ಟರು? ಒಂದು ಭಾರತರಾಜರೇ, ನಿಮ್ಮ ಅನುಭವ ನಮ್ಮ ಅನುಭವ ಇವೆಲ್ಲ ಮುಗ್ದಿರೋ ಅಧ್ಯಾಯ. ಇದನ್ನು ಕೆತ್ಕೋದ್ರಿಂದ ಏನು ಪ್ರಯೋಜನ ಇಲ್ಲ. ದೇಶದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾಗಿದ್ದಾರೆ. ರಾಷ್ಟ್ರಕ್ಕೆ ಅವರ ಕೊಡುಗೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ಕರ್ನಾಟಕದಲ್ಲಿ ನನ್ನನ್ನೇನಾದ್ರು ನಾನು ತೊಡಗಿಸ್ಕೊಳ್ತಕ್ಕಂಥ ಅವಕಾಶಗಳು ಬಂದರೆ ತೊಡಗಿಸ್ಕೊಳ್ಳೋ ಚಿಂತನೆಯಲ್ಲಿ ಇದ್ದೇನೆ ವಿನಃ ಪ್ರಾಯಶಃ ಬೇರೆ ಹಳೇದೇನು, ಮತ್ತೊಂದೇನು, ಮಗದೊಂದೇನು ಇವೆಲ್ಲವೂ ಕೂಡ ಮುಗಿದ ಅಧ್ಯಾಯ. ಮತ್ತು ಹಳೆಯ ಪುಸ್ತಕಗಳನ್ನು ಓದ್ತಕ್ಕಂಥ ಪ್ರವೃತ್ತಿ ಇವತ್ತಿನ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಆದ್ದರಿಂದ ಯಾವುದೂ ಕೂಡ ಬಿಟ್ಟು ಇವಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಹೆಜ್ಜೆ ಇಡಬೇಕು ಅನ್ನೋದು ನನ್ನ ಭಾವನೆ. ಅಲ್ಲ, ಸೋಮಣ್ಣವ್ರ ಸಮಸ್ಯೆ ಇದ್ದಾನೆ. ಸೋಮಣ್ಣ ಯಾರನ್ನಾದ್ರೂ ನಂಬಕ್ಕೆ ಹೋಗ್ತಾರಲ್ಲ, ಎಷ್ಟು ಪ್ರಮಾಣದಲ್ಲಿ ನಂಬ್ತಾರೆ, ಅದರಿಂದ ಆಗುವಂಥ ಹಾನಿ ಏನು ಅದನ್ನು ಯೋಚನೆ ಮಾಡಲ್ಲ ಅಂತ ಗುಂಡಿಗೆ ಬಿದ್ದ ಮೇಲೆ ಗೊತ್ತಾಗುತ್ತೆ ಸೋಮಣ್ಣವ್ರಿಗೆ. ಒಂದು ಎಲ್ಲವೂ ಮುಗಿದಿದೆ. ನನಗೂ 64 ವರ್ಷ ಆಗಿದೆ. ನಾನೇನು ಅಂಥ ಆಶಾವಾದಿ ಅಲ್ಲ. ಮತ್ತು ರಾಜಕಾರಣ ನಾನು ಯಾವಾಗೂ ಸಿದ್ದರಾಮಯ್ಯನವ್ರು ನೆನೆಸ್ಕೋತಾ ಇರ್ತೀನಿ. ಅವರೊಂದು ಮಾತನ್ನು ಹೇಳಿದ್ರು, ಈ ಚುನಾವಣೆ ಮುಗಿದ ಮೇಲೆ ನಾನು ನಿಂತ್ಕೊಳ್ಳೋದಿಲ್ಲ ಅಂತ. ನಾನು ಒಂದು ಮಾತನ್ನು ಹೇಳಿದೆ, ನನಗೂ ಕೂಡ ಎಲ್ಲ ಒಂದು ಕಡೆ 70 ಆದಮೇಲೆ ಚುನಾವಣೆ ಬೇಡ ಅನ್ನೋ ಮಟ್ಟದಲ್ಲಿ ನಾವು ಕೂಡ ಈಗಾಗಲೇ ಡಿಕ್ಲೇರ್ ಮಾಡಿರೋದ್ರಿಂದ, ಯುವ ಪೀಳಿಗೆಗೆ ಅವಕಾಶಗಳನ್ನು ಕಲ್ಪಿಸೋದ್ರಿಂದ, ಅಂಥ ಅವಕಾಶಗಳು ಯಾರಿಗಾರು ಸಿಗ್ತದೆ, ಒಳ್ಳೆಯದಾಗ್ತದೆ ಅಂದರೆ ಅದಕ್ಕೆ ನಂದೇನು ತಗರಲಿಲ್ಲ. ಆ ರೀತಿಯಾಗಿ ಯಾವುದೋ ದೊಡ್ಡ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾನು ಇವತ್ತು ಕೆಲಸ ಮಾಡ್ತಾಯಿಲ್ಲ. ಇನ್ನು 2 ಚುನಾವಣೆಗೆ ಸೋಮಣ್ಣ ಇರ್ತಾರೆ, ಹುಷಾರ ಅಂತ ಒಂದು ಸಂದೇಶ ರವಾನಿಸ್ತಾ ಇದ್ದೀರಿ ನೀವು. ಆದ್ದರಿಂದ ದೇವ್ರದ್ದು ವಿಧಿ ನಿಯಮ, ನಾವು ಇರ್ತೀವಿ ಬಿಡ್ತೀವಿ ಅನ್ನೋದು ನಮ್ಮ ಕೈನಲ್ಲಿಲ್ಲ, ದೇವ್ರ ಕೈನಲ್ಲಿದೆ. ನಮ್ಮ ಆಯಸ್ಸನ್ನು ನಾವೇ ಲೆಕ್ಕ ಹಾಕುವ ಪರಿಸ್ಥಿತಿಯಲ್ಲಿಲ್ಲ. ಆದರೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಸಿದ್ದರಾಮಯ್ಯನವರು ನನ್ನ ಒಂದು ಕಾರ್ಯಕ್ರಮ ಮಾಡೋ ಮುಂಚಿತವಾಗಿ ಅವರೊಂದು ಸ್ಟೇಟ್ಮೆಂಟ್ ಮಾಡಿದರು.
ಆ ಸ್ಟೇಟ್ಮೆಂಟ್ ನಾನು ಕೂಡ ಅದನ್ನು ಪುಷ್ಟೀಕರಿಸಿದ್ದೀನಿ. ಆದ್ದರಿಂದ ರಾಜಕಾರಣಿ ಆದವ್ರಿಗೆ ವಿಶ್ರಾಂತಿಯ ದಿನಗಳು ಕೂಡ ಅವಶ್ಯಕತೆ ಇದೆ. ಸಾಕಷ್ಟು ನಮ್ಮ ಕೈಲಾಗಿದೆ ಅಳಿಲು ಸೇವೆಯನ್ನು ನಮ್ಮ ಜವಾಬ್ದಾರಿ ಕರ್ತವ್ಯ ಇದೊಂದು ದೇವ್ರು ಕೊಟ್ಟಂಥ ವರ ಅಂತ ತಿಳ್ಕೊಂಡು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಅಲ್ಲ, ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದರೆ ಸೋಮಣ್ಣವ್ರೆ, ಈಗ ಕೆಲ ರಾಜಕಾರಣಿಗಳಿಗೆ ಚುನಾವಣೆ ಬಂದ ತಕ್ಷಣ ಮತದಾರ ನೆನಪಾಗ್ತಾರಲ್ಲ, ಹಾಗೆ ಕೆಲ ನಾಯಕರುಗಳಿಗೆ ಚುನಾವಣೆ ಬಂದ ತಕ್ಷಣ ಸೋಮಣ್ಣ ನೆನಪಾಗ್ತಾರೆ. ಚುನಾವಣೆ ಆದಮೇಲೆ ಸೋಮಣ್ಣ ಆಗತ್ತೇ ಇಲ್ಲ ಅಂತ ಒಂದು ಮೂಲೆಗಿಡಿ ಸೋಮಣ್ಣವ್ರನ್ನ ಅಂತ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಇಟ್ಕೊಳ್ಳಿ, ಆದರೆ ದೇವರನ್ನು ಒಬ್ಬ ಇದ್ದಾನೆ. ನಂಬಿಕೆ ಅನ್ನುವ ದೇವರನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗಂಥ ಆಶಾವಾದಿ ಏನಲ್ಲ. ನನಗೆ ಏನು ಕೆಲಸ ಕೊಡ್ತದೆ ಪಕ್ಷ, ಆ ಕೆಲಸವನ್ನು ಮಾಡ್ಕೊಂಡಿರೋದಕ್ಕೆ ಮಾತ್ರ ಸೀಮಿತವಾಗಿದ್ದೇನೆ ವಿನ ಬೇರೆ ಯಾವುದನ್ನು ಕೂಡ ಈ ತಿರುಗಿ ಆ ತಿರುಗಿ ನೋಡಿ ಮತ್ತು ಅಲ್ಲಾಡಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಪಕ್ಷದ ಚೌಕಟ್ಟಿನಲ್ಲಿ ವರಿಷ್ಠರು ಏನು ಕೆಲಸವನ್ನು ನನ್ನನ್ನು ಅರ್ಹತೆಗೆ ತಕ್ಕಂತೆ ಕೊಡ್ತಾರೋ ನನ್ನ ಕೈಲಾದ ಕೆಲಸವನ್ನು ಮಾಡಿಕೊಂಡು. ಯಡಿಯೂರಪ್ಪನವರು ನಂಬುದಂಥ ಯಡಿಯೂರಪ್ಪನವ್ರು ಬಿಟ್ಟು ಅನಂತಕುಮಾರ್ ಅವ್ರಿಗೆ ಜೈ ಅಂದ್ರಲ್ಲ, ಸೋಮಣ್ಣವ್ರು ಕೈ ಹಿಡಿದ್ರಲ್ಲ, ಅನಂತಕುಮಾರ್ ಅವ್ರಿಗೆ ಎಲ್ಲದರಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರಲ್ಲ, ಏನು ಬಂತು ಸೋಮಣ್ಣವ್ರಿಗೆ? ಒಂದು ನಿಮಿಷ, ಯಡಿಯೂರಪ್ಪನವರು ಈ ರಾಜ್ಯದ ಒಬ್ಬ ನಾಯಕರು, ಅನಂತಕುಮಾರು ರಾಷ್ಟ್ರೀಯ ಒಬ್ಬ ನಾಯಕರು. ಆದ್ದರಿಂದ ಅವರವರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ. ಪಕ್ಷದ ನಾಯಕರಾದಂಥವರು ಅವರು ಯಾವ ರೀತಿ ನಡ್ಕೊಂಡ್ರು ಬಿಟ್ಟರು ಅನ್ನೋದ್ರ ಬಗ್ಗೆ ನನಗೆ ಇವಾಗ ಯಾವುದೂ ಕೂಡ ಒಂದು ಸಣ್ಣ ಲವಲೇಪವೂ ಕೂಡ ನನಗೆ ಸಂಶಯವೂ ಇಲ್ಲ, ನೋವೂ ಇಲ್ಲ. ಆದ್ದರಿಂದ ಇವರಿಬ್ಬರು ನಾಯಕರುಗಳು ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಏನಾದ್ರು ಕೆಲಸ ಕೊಟ್ಟರೆ ಮಾಡ್ತೀನಿ. ಸೋಮಣ್ಣವ್ರ ಸ್ವಭಾವ ಏನು ಅಂದರೆ, ನನಗೆ ಸಂಶಯ ಇಲ್ಲ ಅಂತಾರೆ, ಆದರೆ ಒಳಗಡೆ ಇರುತ್ತೆ. ನನಗೆ ನೋವಿಲ್ಲ ಅಂತಾರೆ, ಒಳಗಡೆ ಇರುತ್ತೆ. ಯಾತನೆ ಇಲ್ಲ ಅಂತಾರೆ, ಒಳಗಡೆ ಇರುತ್ತೆ. ನನಗೆ ಯಾವುದೋ ಆಸೆ ಇಲ್ಲಪ್ಪ ಅಂತ ಸನ್ಯಾಸಿ ಥರ ಪೋಸ್ ಕೊಡ್ತಾರೆ, ಅದರೊಳಗಡೆ ಆಗಬೇಕು. ನನಗೂ ಬೇಕು, ನಾನು ಏನು ಅಂದರೆ ಇನ್ನೊಂದು 2 ವರ್ಷ, ಇನ್ನೂ 2 ಅವಧಿಗೆ ನಾನು ರಾಜಕಾರಣಿಯಾಗಿರಬೇಕು ಅಂತ ಬಯಸ್ತಾರೆ. ಸಮಸ್ಯೆ ಬಂದಿರುವಂಥದ್ದು ಏನು ಅಂದರೆ, ಯಾವುದನ್ನು ಕೂಡ ಪಟ್ಟು ಹಿಡಿದು ನನಗಿದು ಬೇಕು, ನೀವು ಹೇಳಿದ್ರಿ, ಪ್ರಾಮಿಸ್ ಮಾಡಿದ್ರಿ ಅಂತ ಕೇಳುವಂಥ ಧೈರ್ಯನ ಸೋಮಣ್ಣ ತೋರಿಸಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ. ಒಂದು ಅರ್ಹತೆ ಅನ್ನೋದು ನಮಗೆ ನಮ್ಮ ಸ್ವಂತವಾಗಿ ಭಗವಂತ ಕೊಡ್ತಕ್ಕಂಥ ಒಂದು ದೊಡ್ಡ ಸಂದೇಶ, ಆಶೀರ್ವಾದ. ಅದನ್ನು ಬೇರೆಯವರು ಕೂಡ ಅರ್ಥಕೊಳ್ಳೋದು ಕಷ್ಟವಾದ ಕೆಲಸನೇ. ನಮ್ಮ ಅರ್ಹತೆಗೆ ಅನುಗುಣವಾಗಿ ಏನೇ ಕೆಲಸಗಳು ಕೊಟ್ಟರೆ ಮಾಡ್ತೀವಿ. ನನಗೆ ಆಶಾವಾದಿನೂ ಅಲ್ಲ, ನಾನು ಸನ್ಯಾಸಿನೂ ಅಲ್ಲ. ಪಕ್ಷ ಗುರುತಿಸಿ ಏನು ಕೆಲಸ ಕೊಡ್ತಾರೋ ಆ ಕೆಲಸವನ್ನು ಮಾಡ್ತೀನಿ. ಬಟ್ ಒಂದು ಸತ್ಯ, ನಾಯಕರುಗಳ ಮೇಲೆ ಎಲ್ಲೋ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ದಿನಗಳೆಲ್ಲವೂ ಕೂಡ ಕಳೆದೋಗಿದೆ. ಆ ಕಳೆದೋಗಿರೋ ದಿನಗಳನ್ನು ಮತ್ತೆ ಎಲ್ಲ ಒಂದು ಕಡೆ ಜ್ಞಾಪಕ ಮಾಡಿಕೊಂಡು ಮುಜುಗರಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇವತ್ತಿಲ್ಲ. ಇವತ್ತು ನಾವೆಲ್ಲ ಒಟ್ಟಾಗಿದ್ದೇವೆ. ಪಕ್ಷದ ನೀತಿ ನಿಯಮಗಳೇನಿದೆ ಅದರ ಅಡಿಯಲ್ಲಿ ಒಬ್ಬ ಪಕ್ಷದ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ನನಗೆ ಅಣತಿ ಮಾಡಿದ್ದಾರೆ. ಆ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ರಾಜಕಾರಣಿಗೆ ಪ್ರತಿದಿನವೂ ಪ್ರತಿ ವರ್ಷವೂ ಕೂಡ ಬಹಳ ಮುಖ್ಯ. ಸೋಮಣ್ಣವ್ರು ಏನಾದರೂ ಒಂದು ಕಡೆಗೆ ಕಾಂಗ್ರೆಸ್ಸಲ್ಲೇ ಕಚ್ಕೊಂಡಿದ್ದಿದ್ದರೆ, ಸೋಮಣ್ಣ ಇವತ್ತು ಲಿಂಗಾಯತರ ಏಕಮೇವ ದ್ವಿತೀಯ ನಾಯಕ. ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಯಾರಾದರೂ ಸಾಲಿನಲ್ಲಿದ್ದಾರೆ ಅಂತಂದರೆ ಸೋಮಣ್ಣ ನಿಂತ್ಕೊತಾ ಇದ್ರು. ಸೋಮಣ್ಣವ್ರ ಪರಿಸ್ಥಿತಿ ನೋಡಿ, ಯಡಿಯೂರಪ್ಪನವ್ರನ್ನ BJPಯನ್ನು ನಂಬ್ಕೊಂಡೋಗಿ ಯಾವ ಸ್ಥಿತಿ ಬಂತು ಅಂತ. ಒಂದು ಭಾರದ್ವಾಜರೇ, ಅದು ನಿಮ್ಮಲ್ಲಿ ನಿಮ್ಮ ಭಾವನೆ ಏನಿದೆ ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ, ಋಣಿಯಾಗಿರ್ತೀನಿ. ಅಟ್ಲೀಸ್ಟ್ ನನ್ನ ಒಂದು ಏನು ಕೆಲಸ ಕಾರ್ಯಗಳ ಬಗ್ಗೆ ತಾವು ಗಮನ ವಹಿಸಿದ್ದೀರಿ, ಅದಕ್ಕೆ ನಿಮ್ಗೆ ಋಣಿಯಾಗಿರ್ತೀನಿ. ಆದರೆ ಇವೆಲ್ಲವೂ ಕೂಡ ವಿಧಿ ನಿಯಮ ಆಗಿದೆ. ನಾನು ಏನೋ ಆಗ್ತಾಯಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಅವಶ್ಯಕತೆ ಇವತ್ತಿಲ್ಲ. ಕಾಂಗ್ರೆಸ್ಸು ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಉಪಾಧ್ಯಕ್ಷನಾಗಿದ್ದೀನಿ. ನನಗೇನು ಸಿಗಬೇಕೋ ಅದು ಸಿಗ್ತಕ್ಕಂಥ ಪ್ರಯತ್ನವನ್ನು ನಮ್ಮ ನಾಯಕರುಗಳು ಮಾಡ್ತಾರೆ. ಆಗಲಿಲ್ಲ ಅಂದರೆ ನನಗೇನು ಬೇಸರಿಕೆ ಇಲ್ಲ. ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸಾಮ್ರಾಟ್ ಅಶೋಕರನ್ನ ಹಿಂದಾಕಕ್ಕಾಗಲ್ಲ ಯಾರಿಗೂ ಅನ್ನುವಂಥ ಒಂದು ಮಾತಿತ್ತು ಬೆಂಗಳೂರಿನಲ್ಲಿ. ಇಲ್ಲ, ಸೋಮಣ್ಣ ಓವರ್ಟೇಕ್ ಮಾಡಿ ನಾನು ಇದೀನಪ್ಪ ಒಬ್ಬ ಕಾಂಪಿಟೇಟರ್ ಅನ್ನೋದನ್ನು ತೋರಿಸ್ಕೊಟ್ರು ಅಂತ. ಆ ಹೆಣ್ಮಗಳಿಗೆ ಏನು ಒಂದು ಅವಕಾಶ ಕೊಡಬೇಕಾಗಿತ್ತು, ಅವಕಾಶವನ್ನು ಪಕ್ಷ ಕೊಟ್ಟಿದ್ದೇವಿನ ಇದರೊಳಗೆ ಸೋಮಣ್ಣವ್ರ ದೊಡ್ಡ ಏನೂ ಇಲ್ಲ.